ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಪ್ತಾಶ್ವ ಟಿವಿ. ನಾನು ಚೈತ್ರ. ಇವತ್ತು ನಾವಿದ್ದೀವಿ ಜಯನಗರದಲ್ಲಿರುವಂತಹ MES ಗ್ರೌಂಡಲ್ಲಿ. ಯಾಕಂದರೆ ಇವತ್ತು ಡಾಲಿ ಧನಂಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನೀವಾಗಲೇ ನೋಡ್ತಿರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಇವತ್ತು ಇಲ್ಲಿ ಮಾಮೂಲಿ ದಿನ ಥರ ಮಾತ್ರ ಇಲ್ಲ, ಕಂಪ್ಲೀಟ್ ಹಬ್ಬದ ವಾತಾವರಣದಲ್ಲಿದೆ. ಯಾಕಂದರೆ ಎಲ್ಲರ ನೆಚ್ಚಿನ ಡಾಲಿ ಧನಂಜಯ್ ಅವರ ಬರ್ತ್ಡೇ ಸಂಭ್ರಮ ಜೋರಾಗಿ ನಡೀತಿದೆ. ನೀವಾಗಲೇ ನೋಡ್ತಿರ್ಬೋದು ಸುತ್ತಲೂ ಜನರ ಸಾಗರ ಮತ್ತು ಅಪ್ಪಟ ಅಭಿಮಾನಿಗಳು ಈಗಾಗಲೇ ಬಂದು ಮೈದಾನವನ್ನು ತುಂಬಿಕೊಂಡಿದ್ದಾರೆ. ಎಷ್ಟು ಜನ ಸೇರಿದ್ದಾರೆ ಅಂತ ನೀವೇ ನೋಡ್ತಿರ್ಬೋದು. ಅದರಲ್ಲೂ ರಸ್ತೆ ಉದ್ದಕ್ಕೂ ಸಾಲಾಗಿ ನಿಲ್ಲಿಸಿರುವಂತಹ ಆಟೋಗಳನ್ನು ಕೂಡ ನೀವು ನೋಡ್ತಿರ್ಬೋದು. ಹೌದು, ಆಟೋ ಚಾಲಕರು ಮತ್ತು ಅಭಿಮಾನಿಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿದ್ದಾರೆ. ಡಾಲಿ ಅವರ ಪ್ರೀತಿ ಎಷ್ಟು ದೊಡ್ಡದು ಅಂತ ನೀವು ನೋಡ್ತಿರ್ಬೋದು. ಯಾಕಂದರೆ ಅವರ ಸಿಂಪ್ಲಿಸಿಟಿನ ಮಾತ್ರ ಅವರು ಬಿಟ್ಕೊಡಲ್ಲ. ಮತ್ತು ಇಲ್ಲಿ ಡೊಳ್ಳು ಕುಣಿತ ಮತ್ತು ರಕ್ತದಾನ ಮತ್ತು ಅಭಿಮಾನಿಗಳು ಮತ್ತು ಪೌರ ಕಾರ್ಮಿಕರು ಕೂಡ ಇಲ್ಲಿ ಬಂದು ಸೇರಿರುವಂಥದ್ದು. ಅದರಲ್ಲೂ ಇನ್ನೊಂದು ಸ್ಪೆಷಲ್ ವಿಷಯ ಏನಂದರೆ ಇಲ್ಲಿ ಇದರ ಜೊತೆಗೆ ಡಾಲಿ ಧನಂಜಯ್ ಜೊತೆ ಅಣ್ಣ ಫ್ರಮ್ ಮೆಕ್ಸಿಕೋ ಸಿನಿಮಾದ ಟೀಮ್ ಕೂಡ ಇಲ್ಲಿ ಜಾಯ್ನ್ ಆಗಿರುವಂಥದ್ದು. ಇದ್ರ ಬಗ್ಗೆ ಇಲ್ಲಿ ಬಂದಿರುವಂತಹ ಅವರ ಅಭಿಮಾನಿಗಳನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ನಮಸ್ತೆ, ಸಪ್ತಾಶ್ವ ಚಾನಲ್ಗೆ ನನ್ನ ಕೃತಜ್ಞತೆಗಳು. ಇವತ್ತು ನನ್ನ ಆತ್ಮೀಯ ಗೆಳೆಯ ಗುರುರಾಜ್ ಅಂಕೋಲ್ ಅಂತೇಳಿ ಅವರು ಒಂದು ಸಿನಿಮಾ ಮಾಡಿದ್ದಾರೆ, ಸೂರ್ಯ ಇನ್ ಗಾಂಧಿನಗರ. ಅದನ್ನು ಧನಂಜಯ್ ಸರ್ ಅವರ ಅಭಿಮಾನಿಗಳು, ಅವರ ಅಭಿಮಾನಿ ಇವರು ಹೀರೋ. ಅದಕ್ಕೋಸ್ಕರ ಇವತ್ತು ಅವ್ರದ್ದು ಬರ್ತ್ಡೇ ಇರೋದ್ರಿಂದ ಇಲ್ಲೇ ರಿಲೀಸ್ ಮಾಡ್ಬೇಕಂತೇಳಿ ಅವರ ಆಸಕ್ತಿ ಇದೆ. ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಧನಂಜಯ್ ಸರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜೊತೆಗೆ ನಿಮ್ಮ ಚಾನಲ್ಗೂ ಒಳ್ಳೆಯದಾಗಲಿ, ನಿಮ್ಮ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಸಾಯಿ ಪ್ರಭಾಕರ್ ನಿರ್ದೇಶಕನಾಗಿ ಆಶಿಸ್ತಿದ್ದೀನಿ. ಇಲ್ಲ, ಒಳ್ಳೆ ಆರ್ಟಿಸ್ಟ್ ಅವರು. ಅವರಲ್ಲಿ ಒಂದು ಪ್ರತಿಭೆ ಇದೆ, ಯುವಕರಿಗೆ ತುಂಬ ಇಷ್ಟ ಆಗ್ತಾಯಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದರೆ ಪ್ರತಿಭಾವಂತ ಕಲಾವಿದರು ಸುಮಾರು ಜನ ಬರ್ತಾರೆ. ಸೊ ಹಿಂದೆ ನಮ್ಮ ದೊಡ್ಡ ದೊಡ್ಡ ಕಲಾವಿದರು ಏನಿದ್ರು, ಒಬ್ಬರು ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಕಲಾವಿದರು ಆ ಒಂದು ಕಲಾವಿದರ ಒಂದು ಲೈನಿಗೆ ಬರೋರು ಅಂತ ಹೇಳಿದರೆ ಧನಂಜಯ್ ಸರು. ತನ್ನ ಅಂದಚಂದದಿಂದ ಕಲಾವಿದರಾಗಿಲ್ಲ, ಅವರು ಪ್ರತಿಭೆಯಿಂದನೂ ಕಲಾವಿದರಾಗಿದ್ದಾರೆ. ಜೊತೆಗೆ ಈ ಅಪ್ಕಮಿಂಗ್ ಡೈರೆಕ್ಟರ್ಗಳಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ. ತಾನೇನು ದುಡ್ದಿದ್ದೀನೋ ಅದನ್ನು ಸಿನಿಮಾಕ್ಕೆ ಹಾಕುವಂಥ ಮನಸ್ಸಿರೋದು ತುಂಬ ಕಷ್ಟ. ಅಂಥ ಒಂದು ಮನಸ್ಸಿರುವಂಥ ನಿರ್ದೇಶಕ. ಮತ್ತು ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಏನಾದರೂ ನಾವು ಸಪೋರ್ಟ್ ಕೇಳಿದರೆ ತಕ್ಷಣ ಬನ್ನಿ, ನಾನು ಸಪೋರ್ಟ್ ಮಾಡ್ತೀನಿ. ಪೋಸ್ಟರ್ ಡಿಸೈನ್ ಇದು ಬಿಡುಗಡೆ ಮಾಡೋದಾಗಿರ್ಬೋದು, ವಿಶ್ ಮಾಡೋದಾಗಿರ್ಬೋದು, ಯಾವುದೇ ಅಹಂಕಾರ ಇಲ್ಲ, ಅಹಂಭಾವ ಇಲ್ಲ. ಆ ಥರ ಒಂದು ತಿಳಿ ಮನಸ್ಸಿನ ಒಬ್ಬ ಕಲಾವಿದ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋದು ನಮಗೆ ತುಂಬ ಅಭಿಮಾನ ಇದೆ. ಅವರು ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ, ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಎಲ್ಲ ಅಭಿಮಾನಿಗಳ ಪರವಾಗಿ ಕೈ ಮುಗಿದು ಭಗವಂತನ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಅದೇ ಅವರು ಯಾಕಂತ ಕೇಳಿದರೆ ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಲಿಲ್ಲ ಅವರು. ಯಾಕಂತ ಕೇಳಿದರೆ ಇಲ್ಲಿ ಏನಾದರೂ ಅವ್ರ ತಂದೆ ತಾಯಿ ಕಲಾವಿದರಾಗಿ ಏನಾದ್ರು ಇದ್ದರೆ ಸ್ವಲ್ಪ ಸಪೋರ್ಟ್ ಇರುತ್ತೆ. ನಾನಿದ್ದೀನಿ ಬಾರಪ್ಪ ಅಂತ ಹೇಳೋರು ಇರ್ತಾರೆ. ಬಟ್ ಇವರು ತನ್ನ ಪ್ರತಿಭೆ ಮುಖಾಂತರನೇ ಬರ್ತಾ ಇರೋದು ನೋಡಿದರೆ ಅದು ತುಂಬ ಶ್ರಮ ಇರ್ತದೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಅವ್ರು ನೋಡಿ, ಒಂದೆರಡು ಸಿನಿಮಾ ಹೀರೋ ಆದಮೇಲೆ ನಂತರ ಶಿವಣ್ಣ ಸರ್ ಜೊತೆಲಿ ಒಬ್ಬ ವಿಲನ್ ಪಾತ್ರ ಮಾಡಿದ್ರು. ಯಾರು ಮಾಡ್ತಾರೆ ಅಂದರೆ ಏನೇನೋ ಯೋಚನೆ ಮಾಡಿ, ಆದರೆ ಶಿವಣ್ಣ ಸರ್ನ ತನ್ನ ಒಬ್ಬ ಹಿರಿಯ ಅಣ್ಣ ಅನ್ನೋ ರೀತಿಯಲ್ಲಿ ತಮ್ಮನ ಥರ ಪಾತ್ರನ ಮಾಡಿ ಆ ಮುಖಾಂತರನೂ ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಯಾವುದೇ ಕಾಂಟ್ರವರ್ಸಿ ಇಲ್ಲದೇ ಒಂದೊಂದೇ ಸ್ಟೆಪ್ ಮೇಲ್ಗಡೆ ಬಂದು ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ನಾವಂತೀವಿ ಹೊರಗಡೆಯಿಂದ ಚಿತ್ರರಂಗ ನೋಡಿದಾಗ ಇವತ್ತೇನೋ ಯೂಟ್ಯೂಬ್ ಇದೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದ್ದಾವೆ, ಬರೋದಕ್ಕೆ ಅವಕಾಶ ಇದೆ. ಆದರೆ ಅವ್ರುಗಳಿಗೆ ಅಷ್ಟು ಕಷ್ಟ ಇತ್ತು ಆ ಟೈಮಲ್ಲಿ ಬಂದಾಗ. ಸೊ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅವ್ರ ಶ್ರಮನೇ ಕಾರಣ, ಅವ್ರ ಪ್ರತಿಭೆನೇ ಕಾರಣ. ಇಲ್ಲ, ಅವರು ರಗಡ್ ಪಾತ್ರನೆಲ್ಲ ಮಾಡ್ತಾ ಇರ್ತಾರಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ತುಂಬ ಅದ್ರ ಜೊತೆಗೆ ಆ ಟಗರುವಲ್ಲೇ ಒಂದು ಪಾತ್ರ ಮಾಡಿದರು, ಅದು ತುಂಬ ಇಷ್ಟ ಆಯಿತು. ಅವರು ಯಾವುದನ್ನು ಅವ್ರನ್ನ ಗಮನಿಸಿದಾಗ ನನಗನ್ಸೋದೇನೆಂದರೆ ಅವರು ನಿರ್ದೇಶಕರ ನಟ. ಅವ್ರ ನಿರ್ದೇಶಕರು ಏನು ಹೇಳ್ತಾರೋ ಅದಕ್ಕೆ ತಕ್ಕನಾಗಿ ಅವರು ಪಾತ್ರ ಮಾಡ್ತಾಯಿದ್ದಾರೆ. ಹಾಗಾಗಿ ಅತ್ಯುತ್ತಮವಾಗಿ ಅವ್ರು ಬೆಳೀತಾ ಇದ್ದಾರೆ. ಯಾಕಂದರೆ ಈಗಿನ ಕಾಲದ ನಟಿಯರದೊಂದು ಕತೆ ಏನಾಗಿದೆ ಅಂದರೆ, ಅವರು ನಿರ್ದೇಶಕರನ್ನ ಹೇಳಿದ್ದು ಮಾಡಲ್ಲ, ಅವ್ರು ಹೇಳಿದ್ದು ನಾವು ಮಾಡಬೇಕು. ಬಟ್ ಆದರೆ ಇವರು ಆ ಥರ ಅಲ್ಲ. ನಿರ್ದೇಶಕರ ಕನಸು ಏನಿದೆಯೋ, ಸಿನಿಮಾ ಗೆಲ್ಲುತ್ತೋ ಸೋಲೋ ಅದಲ್ಲ, ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕರು ಏನು ಸಿನಿಮಾ ಮಾಡ್ಕೊಂಬಂದಿದ್ದಾರೆ ಅದನ್ನು ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಅವರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇಷ್ಟ ಆಗ್ತಾಯಿದೆ ಪಾತ್ರಗಳೆಲ್ಲ.
ಅದೇ ಅವರು ಒಂಥರ ಈಗ ಇದು ಬಂತು ನೋಡಿ ನಿಮಗೆ ಯಾವುದಳಿ ಕ್ಯಾರೆಕ್ಟರ್ ಮಾಡಿರೋದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಹೊಸದಾಗಿ ಹೊಸದಾಗಿ ಅಂತ ಹೇಳಿದರೆ ಈಗ ಒಂದು ಅವ್ರು ಚಾಲೆಂಜಿಂಗ್ ಆಗಿರುವಂಥ ಪಾತ್ರಗಳು ಇರ್ತಾವೆ ನೋಡಿ ಸಮಾಜದ ಹಿತದೃಷ್ಟಿಯಿಂದ ಅದನ್ನು ತೋರಿಸ್ಲಿಕ್ಕೆ ಆಗಬೇಕು. ಈಗ ನಾವು ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ರು ನೋಡಿ, ಆ ಥರ ಏನಾದರೂ ಮಾಡಿದರೆ ಜನರಿಗೆ ತುಂಬ ಇಷ್ಟ ಆಗ್ತಾರೆ, ಹತ್ತಿರ ಆಗ್ತಾರೆ. ಅವರಲ್ಲಿ ಒಳ್ಳೆ ಪ್ರತಿಭೆ ಇದೆ. ರಾಜ್ಕುಮಾರ್ ಸರ್ ಥರ ಒಂಥರ ಒಳ್ಳೆ ಸಮಾಜಕ್ಕೆ ಮೆಸೇಜ್ ಇರುವಂಥ ಸಬ್ಜೆಕ್ಟು. ಆಮೇಲೆ ಮಿಲಿಟ್ರಿ ಸಬ್ಜೆಕ್ಟ್ ಮಾಡಬೇಕು ಅವರು. ಫಿಸಿಕಲಿ ಎಲ್ಲ ನೋಡಿದ್ರೆ ಮಿಲಿಟ್ರಿ ಸಬ್ಜೆಕ್ಟು ಈಗ ಬಂತು ನೋಡಿ ಬಾರ್ಡರ್, ಆ ಸಿನಿಮಾಗಳ ಥರ ಮಾಡಿದರೆ ಇನ್ನೂ ಜನಗಳಿಗೆ ಇಷ್ಟ ಆಗ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಗುರುರಾಜ್ ಅಂತ ಅಂಕೋಲ ಅಂತೇಳಿ ನಮ್ಮ ಆತ್ಮೀಯ ಗೆಳೆಯ, ಅವರು ಇವಾಗ ಫಸ್ಟ್ ಅವರೇ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದಾರೆ. ಅವರಿಗೂ ಇಷ್ಟ ಇತ್ತು ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತೇಳಿ. ಅದನ್ನು ನಮ್ಗೆ ಹತ್ರ ಬಂದು ಹೇಳಿದರು, ಒಂದು ಇದು ರಿಲೀಸ್ ಮಾಡಬೇಕಲ್ಲ, ಹೇಗೆ ಮಾಡೋದು ಹಾಗೆ ಅಂತ. ಸೊ ಹಾಗಾಗಿ ನಾವು ಅವ್ರ ಪರವಾಗಿ ನಿಂತ್ಕೊಂಡಿದ್ದೀವಿ. ಅದು ಚೆನ್ನಾಗಿದೆ. ತಾಯಿ ಸೆಂಟಿಮೆಂಟ್ ಇರೋ ಸಬ್ಜೆಕ್ಟು. ತಾಯಿ ಹೇಳಿದರು ನಾನೇನಾದರೂ ಒಂದು ಸಾಧಿಸಬೇಕು, ನಾನು ಹೀರೋ ಆಗಿ ನಮ್ಮ ಅಮ್ಮನಿಗೆ ಕಾಣಿಸ್ಕೊಳ್ಬೇಕು ಅಂತ ಕಾರಣಕ್ಕೋಸ್ಕರ ಬಂದು ಗಾಂಧಿನಗರದಲ್ಲಿ ಎಷ್ಟು ಕಷ್ಟ ಇದೆ ಅದನ್ನೆಲ್ಲ ಫೇಸ್ ಮಾಡಿ ಇವತ್ತು ಆ ಒಂದು ಹೀರೋ ಆಗುವಂಥ ಒಂದು ಸಬ್ಜೆಕ್ಟು. ಅದನ್ನು ತಾಯಿ ನೋಡಿ ಖುಷಿ ಪಡುವಂಥ ಒಂದು ಸಬ್ಜೆಕ್ಟು. ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಟಿ ವಿನೂ ಒಳ್ಳೆಯದಾಗಲಿ, ಬೆಳೀಲಿ ಚೆನ್ನಾಗಿ.